ನೋಡಿ, ಇಂಗ್ಲೀಷ್ ಮೆಡಿಸಿನ್ ಪದ್ಧತಿ ಇದೆಯಲ್ಲ, ಇದು ಪಶ್ಚಿಮ ದೇಶಗಳಿಂದ ಬಂದಿರೋದು. ಯುರೋಪ್ ಮತ್ತು ಅಮೆರಿಕಾದಿಂದ. ಇದು ಒಂದೇ ಸಾರಿಗೆ ವಿಸ್ಫೋಟ ಆದಂಗಾಯಿತು. ಯಾಕಂದರೆ ಇದು ಬಂದಿದ್ದೇ ವಿಶ್ವಯುದ್ಧದಿಂದ. ವಿಶ್ವಯುದ್ಧದಲ್ಲಿ ಮೊದಲನೇ ಮತ್ತು ಎರಡನೇ ವಿಶ್ವಯುದ್ಧ ಆದಾಗ ಸೈನಿಕರ ಪ್ರಾಣ ಉಳಿಸೋದಕ್ಕೆ, ಅಲ್ಲಿ ಗುಂಡಿನ ಏಟು, ಆಕ್ಸಿಡೆಂಟು, ಬಾಂಬ್ ಬ್ಲಾಸ್ಟು ಇಂಥದ್ದೆಲ್ಲ ಆದಾಗ ಅವರಿಗೆ ಫಾಸ್ಟ್ ಆ್ಯಕ್ಟಿಂಗ್ ಮೆಡಿಸಿನ್ಸ್ ಬೇಕಾಗಿತ್ತು. ಸೊ ಅದೇ ಟೈಮಲ್ಲಿ ಇದು ಪೆನ್ಸಿಲಿನ್ ಫೇಮಸ್ ಆಯಿತು, ಆ್ಯಂಟಿಬಯೋಟಿಕ್. ಅದಕ್ಕಿಂತ ಮೊದಲು ಒಂದು ಸಣ್ಣ ಇನ್ಫೆಕ್ಷನ್ ಕೈಗೆ ಏಟಾದರೆ ಪ್ರಾಣ ಹೋಗೋ ಚಾನ್ಸ್ ಭಾಳ ಇತ್ತು. ಸೊ ಈ ಥರ ನೀವು ಇಂಗ್ಲೀಷ್ ಪದ್ಧತಿಯಲ್ಲಿ ಏನು ನೋಡ್ತೀರಿ, ಎಮರ್ಜೆನ್ಸಿ ಟೈಮಲ್ಲಿ ಅವ್ರದ್ದು ಬೆಸ್ಟ್ ಟ್ರೀಟ್ಮೆಂಟ್ ಇದೆ. ಪ್ರತಿಯೊಂದು ಯಾವುದೇ ಅದು ಪ್ರಾಣ ಹೋಗೋ ಪರಿಸ್ಥಿತಿ ಇರಲಿ ಅವರು ಉಳಿಸ್ತಾರೆ. ಅದು ಮಿದುಳಿಗೆ ಏಟಾಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಗುಂಡಿನ ಏಟಾಗಿರ್ಬೋದು, ಅಥವಾ ಕ್ಯಾನ್ಸರ್ ಎಲ್ಲೋ ಒಳಗೆ ಕ್ಯಾನ್ಸರ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಸ್ಟ್ರೋಕ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಸೊ ಈ ಥರ ಪರಿಸ್ಥಿತಿಯಲ್ಲಿ ಅವರು ಖಂಡಿತ ಪ್ರಾಣ ಉಳಿಸ್ತಾರೆ. ಮತ್ತು ಅವ್ರದ್ದು ಅದೇ ಬೆಸ್ಟ್ ಅಚೀವ್ಮೆಂಟ್, ಪ್ರಾಣ ಉಳಿಸೋದು. ಆದರೆ ಈ ಪದ್ಧತಿಗೆ ಸೈಡ್ ಎಫೆಕ್ಟ್ಸ್ ಇದೆ. ಪ್ರಾಣ ಉಳಿಸೋ ಕ್ರಿಯೆಯಲ್ಲಿ ಬಹಳಷ್ಟು ಸ್ಟ್ರಾಂಗ್ ಮೆಡಿಸಿನ್ಸ್, ಆ್ಯಂಟಿಬಯೋಟಿಕ್ಸು, ಅನಸ್ತೇಷಿಯಾ, ಸುಂದು ಮಾಡುವಂಥ ಔಷಧಿಗಳು, ಮತ್ತು ಶರೀರಕ್ಕೆ ಕಟ್ ಮಾಡೋದು, ಹೊಲಿಯೋದು, ತೆಗೆಯೋದು, ಜೋಡಿಸೋದು, ಕತ್ತರಿಸೋದು, ಅದಾದ ಮೇಲೆ ಮತ್ತೆ ಬೇರೆ ಬೇರೆ ಪೇನ್ ಕಿಲ್ಲರ್ಸ್ ಕೊಡೋದು, ಸ್ಟಿರಾಯ್ಡ್ಸ್ ಕೊಡೋದು, ಈ ಥರ ಸ್ಟ್ರಾಂಗ್ ಮೆಡಿಸಿನ್ಸ್ ಯೂಸ್ ಆಗ್ತದೆ ಇದರಲ್ಲಿ. ಅದಕ್ಕೆ ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ಸ್ ಇರ್ತದೆ, ಲೈಫ್ ಲಾಂಗ್ ಸೈಡ್ ಎಫೆಕ್ಟ್ಸ್ ಇರ್ತದೆ. ಒಂದು ಸರ್ಜರಿ ಆಗಿದೆ ಅಂದರೆ ಆ ಮನುಷ್ಯ ಅದರದ್ದು ಲೈಫ್ ಲಾಂಗ್ ಸೈಡ್ ಎಫೆಕ್ಟ್ಸ್ ಅನುಭವಿಸ್ತಾ ಇರ್ತಾನೆ. ಸೊ ಇದ್ರದ್ದು ಲಿಮಿಟೇಷನ್ಸು ಇಂಗ್ಲೀಷ್ ಪದ್ಧತಿದು. ನೀವು ಯಾವ ಕಾರಣಕ್ಕೂ ಹೋಗಿ, ಒಂದು ಸಣ್ಣ ಜ್ವರದ ಸಲುವಾಗಿ ಹೋಗಿ, ಇಲ್ಲ ಎಮರ್ಜೆನ್ಸಿ ಸಲುವಾಗಿ ಹೋಗಿ, ನಿಮಗೆ ಬೆನಿಫಿಟ್ ಸಿಗ್ತದೆ, ಆದರೆ ಲೈಫ್ ಲಾಂಗ್ ಸೈಡ್ ಎಫೆಕ್ಟ್ಸ್ ಇರ್ತದೆ. ಸೊ ಅದಕ್ಕೆ ಏನು ಮಾಡಬೇಕು, ಲೈಫ್ ಥ್ರೆಟನಿಂಗ್ ಸಿಚುವೇಶನ್ ಇಲ್ಲ, ಪ್ರಾಣಕ್ಕೆ ಅಪಾಯ ಇಲ್ಲ ಅಂತಂದರೆ ಇಂಗ್ಲೀಷ್ ಪದ್ಧತಿಗೆ ಹೋಗಬೇಡಿ. ಈ ಪ್ರತಿಯೊಂದು ಡಯಾಬಿಟೀಸು, ಥೈರಾಯ್ಡ್ ಡಿಸೀಸಸ್ಸು, ಬೆನ್ನು ನೋವು ಆಗೋದು, ಬೊಜ್ಜು, ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಅಲ್ಸರು, ತಲೆನೋವು, ಬಂಜೆತನ, ಜ್ವರ, ಕೆಮ್ಮು, ನೆಗಡಿ, ಇದೆಲ್ಲ ಇದೆಯಲ್ಲ, ಇವೆಲ್ಲ ಜೀವನ ಶೈಲಿಗೆ ಸಂಬಂಧಪಟ್ಟಿದ್ದು. ಇವೆಲ್ಲ ಎಮರ್ಜೆನ್ಸಿ ಲೈಫ್ ಥ್ರೆಟನಿಂಗ್ ರೋಗಗಳು ಇಲ್ಲ. ಸೊ ಇದಕ್ಕೆ ಮನೆಮದ್ದು ಮಾಡಿಕೊಳ್ಳಿ, ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಿ. ಮತ್ತು ಅದರಲ್ಲಿ ಕೂಡ ಸರಿಯಾಗಲಿಲ್ಲ ಅಂದರೆ ಹೋಮಿಯೋಪತಿಗೆ ಹೋಗಿ, ಆಯುರ್ವೇದಕ್ಕೆ ಹೋಗಿ, ಯೋಗಕ್ಕೆ ಹೋಗಿ, ಧ್ಯಾನಕ್ಕೆ ಹೋಗಿ, ಉಪವಾಸಕ್ಕೆ ಹೋಗಿ. ಸೊ ಈ ಥರ ಮಾಡಿಕೊಂಡು ಜೀವನ ಶೈಲಿ ಸುಧಾರಣೆ ಮಾಡಿಕೊಂಡು ಕಡಿಮೆ ಮಾಡಿಕೊಳ್ಳಿ. ಇದಕ್ಕೆಲ್ಲ ಅಲೋಪತಿಗೆ ಹೋಗಬೇಡಿ. ಅಲೋಪತಿಲಿ ಟ್ರೀಟ್ಮೆಂಟು ಇಲ್ಲ, ಅವರು ಇದನ್ನು ಕಂಟ್ರೋಲ್ ಮಾಡ್ತಾರಷ್ಟೇ, ಮೇಂಟೈನ್ ಮಾಡ್ತಾರಷ್ಟೇ. ಇದಕ್ಕೆ ಕ್ಯೂರ್ ಮಾಡೋಕ್ಕಾಗಲ್ಲ. ಹೋಗ್ತಾ ಇರೋ ಪ್ರಾಣವನ್ನು ಅವರು ಉಳಿಸ್ಬೋದಷ್ಟೇ. ಇರುವ ರೋಗಗಳನ್ನು ತೆಗೆಯೋ ಶಕ್ತಿ ಅಲೋಪತಿಯಲ್ಲಿಲ್ಲ. ಜೀವನ ಶೈಲಿ ರೋಗಗಳು ಜೀವನ ಶೈಲಿ ಸರಿಯಾದ್ರೇ ಗುಣ ಆಗ್ತದೆ.